ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವಳಿ ನಗರದಲ್ಲಿ ತಗ್ಗು ಗುಂಡಿಗಳಿಗೆ ಮುಕ್ತಿ ಅನ್ನೋದು ಯಾವಾಗ ಅನ್ನೋದು ಪ್ರಶ್ನೆ. ಹುಬ್ಬಳ್ಳಿ ಧಾರವಾಡದ ವಾಣಿಜ್ಯ ನಗರ ಅಲ್ಲ, ಗುಂಡಿಗಳ ನಗರ. ನಿತ್ಯ ಸಂಚಾರ ಮಾಡುವ ವಾಹನ ಸವಾರರು ಪರದಾಡ್ತಿದ್ದಾರೆ. ನಗರದಲ್ಲಿ ಗುಂಡಿಗಳದ್ದೇ ದರ್ಬಾರು, ಸಂಚಾರ ಬರ್ಬಾದ್. ಕಳೆದ 5-6 ವರ್ಷಗಳಿಂದ ಸುರಿದ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಪ್ರತಿ ವರ್ಷ ಕೋಟಿ ಕೋಟಿ ಸುರಿದು ಗುಂಡಿ ಮುಚ್ಚುತ್ತಿರುವ ಪಾಲಿಕೆ ಮಳೆ ನಿಂತ ಬಳಿಕ ಗುಂಡಿಗಳಿಗೆ ತೇಪೆ ಹಚ್ಚೋಕೆ ತಯಾರಿ. ಬಾಯ್ಬಿಟ್ಟ ಗುಂಡಿಗಳಿಗೆ ಸರ್ಕಾರದಿಂದ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಹೇಳ್ಕೊಳ್ಳೋಕೆ ಅತಿ ದೊಡ್ಡ ಪಾಲಿಕೆ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಇಲ್ಲಿನ ಅಭಿವೃದ್ಧಿ ವ್ಯವಸ್ಥೆಯನ್ನು ನೋಡಿದ್ರೆ ಮಾತ್ರ ಈ ರೀತಿಯಾಗಿದೆ. ಎಲ್ಲಿ ನೋಡಿದ್ರು ಗುಂಡಿ, ಉಬ್ಬು, ತಗ್ಗು ಈ ಥರದ್ದು ಪ್ರದೇಶ. ಇಲ್ಲಿ ಓಡಾಡೋದಾದ್ರೂ ಹೇಗೆ? ಹುಬ್ಬಳ್ಳಿ ಧಾರವಾಡ ವಾಣಿಜ್ಯ ನಗರ ಅಂತ ಕರೆಸ್ಕೊಳ್ಳುತ್ತೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅತಿ ದೊಡ್ಡ ಪಾಲಿಕೆ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲೇ ಅಭಿವೃದ್ಧಿ ಆಗಲಿಲ್ಲ ಅಂತಂದರೆ, ಆ ಗುಂಡಿಗಳು ಹಾಗೇ ಇದೆ ಅಂತ ಅಂದರೆ ಇದನ್ನು ಇನ್ನು ಸರಿ ಮಾಡೋದು ಯಾರು? ಪ್ರತಿ ವರ್ಷವೂ ಕೂಡ ಕೋಟಿ ಕೋಟಿ ಸುರಿದು ಗುಂಡಿ ಮುಚ್ತಾರೆ. ಯಾವಾಗ ಮಳೆಗಾಲ ಪ್ರಾರಂಭ ಅನ್ನೋಕ್ಕೂ ಗುಂಡಿ ಮುಚ್ಚೋಕೆ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡಬೇಕು, ಕಾಮಗಾರಿ ಚೆನ್ನಾಗಿರಬೇಕು, ಕಳಪೆ ಕಾಮಗಾರಿ ಮಾಡಬಾರ್ದು. ಇದ್ಯಾವುದು ಕೂಡ ಇವ್ರ ಗಮನಕ್ಕೆ ಬರೋದೇ ಇಲ್ಲ. ಬೇಕಾಬಿಟ್ಟಿ ಕಾಟಾಚಾರ ಕೆಲಸ ಮಾಡಿದಾಗಲೇ ಅಲ್ವಾ ಪ್ರತಿ ಮಳೆಗಾಲದಲ್ಲೂ ಇದೇ ಥರದ ಪರಿಸ್ಥಿತಿ ನಿರ್ಮಾಣ ಆಗೋದು. ಸೊ ನಗರದಲ್ಲಿ ಗುಂಡಿಗಳದ್ದು ದರ್ಬಾರು ಹೆಚ್ಚಾಗಿರೋದ್ರಿಂದ ಸಂಚಾರ ಮಾಡುವವರಿಗೆ ತೀವ್ರ ಸಮಸ್ಯೆ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಸಂಬಂಧಪಟ್ಟಂತ ಸಚಿವರು, ಅಧಿಕಾರಿಗಳು. ಗುಂಡಿ ಇವತ್ತಿನದಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ. ನಾವು ಇಷ್ಟೆಲ್ಲ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ, ರೆವಿನ್ಯೂ ಅವರಿಗೆ ಕೊಟ್ಟಿದ್ದೇವೆ, ಎಲ್ಲರಿಗೂ ಕೂಡ ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ಇವತ್ತು ರಾಜ್ಯ ಸರ್ಕಾರ ಕಡೆಯಿಂದ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಸೆಷನ್ನಲ್ಲಿ ಕೂಡ ನಾನು ಈ ಮುಂದಿನ ವಾರ ನಡೀತಕ್ಕಂಥ ಸೋಮವಾರ ಶುಕ್ರವಾರ ನಡೀತಕ್ಕಂಥ ಸೆಷನ್ದಲ್ಲಿ ಕೂಡ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಸ್ಪೀಕರ್ ಏನಾದರೂ ಅದಕ್ಕೆ ಅನುಮತಿ ಕೊಟ್ಟರೆ ನಾವು ಡೆಫಿನೆಟ್ಲಿ ರೇಜ್ ಮಾಡ್ತೇವೆ. ಹೀಗಾಗಿ ಇವತ್ತು ಸರ್ಕಾರನ ದುಡ್ಡು ಬಿಡುಗಡೆ ಮಾಡಲಿಲ್ಲ ಅಂದರೆ ಎಲ್ಲಿಂದ ಗುಂಡಿ ಮುಚ್ಚೋಕ್ಕಾಗತ್ತೆ? ಇವತ್ತು ಮಹಾನಗರ ಪಾಲಿಕೆಯಿಂದ ನಾವು ಏನಾದರೂ ಪ್ರಯತ್ನ ಮಾಡಿ ಇಲ್ಲಿಂದ ಕೆಲಸ ಮಾಡಿಸ್ಬೇಕಂದ್ರೆ ಸುಮಾರು 300 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕು. ಅದನ್ನೇ ಅಟ್ಲೀಸ್ಟ್ ನಮ್ಮ ರಾಜ್ಯ ಇಲ್ಲಿ ಮಹಾನಗರ ಪಾಲಿಕೆ ಕೊಟ್ಟರೆ ಆ ದುಡ್ಡು ತೊಗೊಂಡು ಒಂದಿಷ್ಟು ಗುಂಡಿ ಮುಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ಆಗುತ್ತೆ. ಈ ಸರ್ಕಾರ ಇಷ್ಟು ನಿಷ್ಕ್ರಿಯ ಐತಿ, ಇಷ್ಟು ಬೇಜವಾಬ್ದಾರಿ ಸರ್ಕಾರ ಐತಿ ಅಂದರೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಅಂತಕ್ಕಂಥದ್ದು ಮರಿಮಾಚಿಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಕ್ತಾ ಇದೆ ಸರ್ಕಾರ. ನೋಡಿ, ಇವತ್ತು ತಗ್ಗುಗುಂಡಿ ಇವತ್ತಿನದಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ, ಯಾಕಂದ್ರೆ ನಮ್ದು ಎಲ್ಲಿ ಹುಬ್ಬಳ್ಳಿ ಧಾರವಾಡ ನೋಡಿದ್ರು ತಗ್ಗುಗುಂಡಿಗಳು ಸಾಕಷ್ಟಿವೆ. ಅದನ್ನ ಮುಚ್ಚಲಿಕ್ಕೆ ಹಲವಾರು ವಿನಂತಿಗಳು ಬರ್ತಾವೆ, ನಮ್ಗೆ ಕರೆಗಳು ಬರ್ತಾವೆ. ಆದರೆ ಏನಾಗಿದೆ, ಅದರ ಜೊತೆಗಾಗಿ ನಾವು ಸ್ಮಾರ್ಟ್ ಸಿಟಿ ಕೆಲಸಗಳು ಇನ್ನೂ ಒಂದು ಪೂರ್ಣ ಹಂತದಲ್ಲಿ ಮುಗ್ದಿಲ್ಲ. ಮತ್ತು ನಮ್ಮದು 24 ತಾಸು ಕುಡಿಯುವ ನೀರಿನ ಒಂದು ಕೆಲಸಗಳು ನಡೀತಾ ಇದೆ. ಹಾಗಾಗಿ ಹಂತವಾಗಿ ಕೆಲಸಗಳು ಇರುವ ಕಾರಣ ಸಂಪೂರ್ಣವಾಗಿ ತಗ್ಗುಗುಂಡಿಗಳನ್ನ ಮುಚ್ಚಲಿಕ್ಕಾಗಿಲ್ಲ. ಆದರೆ ನಾವೀಗ ಹಂತವಾಗಿ ಎಲ್ಲಿ ಅನಿವಾರ್ಯತೆ ಇದೆ, ಮತ್ತು ನಮಗೆ ಎಲ್ಲಿ ಈಗ ಗಣೇಶ ಹಬ್ಬನೂ ಬರ್ತಾ ಇದೆ, ಮತ್ತು ಮಳೆಗಾಲ ಇರುವುದರಿಂದ ತಗ್ಗುಗುಂಡಿಗಳು ಬಹಳಷ್ಟು ಇನ್ನೂ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಮಳೆ ನಿಂತ ಕೂಡಲೇ ನಾವು ಆದಷ್ಟು ಜಲ್ದಿ ಎಲ್ಲ ತಗ್ಗುಗುಂಡಿಗಳನ್ನ ಮುಚ್ತೇವೆ ಮತ್ತು ಗಣೇಶ ಚತುರ್ಥಿಗೂ ಒಂದು ಅನುಕೂಲ ಮಾಡಿ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ದು ಎಲ್ಲಿ ಹುಬ್ಬಳ್ಳಿ ಧಾರವಾಡ ನೋಡಿ, ಹುಬ್ಬಳ್ಳಿಯನ್ನು ನಾವು ಹೂಬಳ್ಳಿ ಅಂತ ಕರಿತೀವಿ, ವಾಣಿಜ್ಯ ನಗರಿ ಅಂತ ಕರಿತೀವಿ, ಛೋಟಾ ಮುಂಬೈ ಅಂತ ಕರಿತೀವಿ. ಇದಕ್ಕೆ ಮತ್ತೊಂದು ಹೆಸರು ಇವತ್ತು ಈ ವಾಣಿಜ್ಯ ನಗರಿ ಪಡೆದುಕೊಂಡಿದೆ. ಏನು ಅಂದರೆ ತಗ್ಗು ಗುಂಡಿಗಳ ನಗರಿ ಅಂತೇಳಿ. ಯಾಕಂದರೆ ಇಲ್ಲಿ ಮಳೆ ಆಯಿತು ಅಂದರೆ ತಗ್ಗು ಗುಂಡಿ, ಬಿಸಿಲು ಬಿತ್ತು ಅಂದರೆ ಸಂಪೂರ್ಣ ಇವತ್ತು ಹುಬ್ಬಳ್ಳಿ ಸಂಪೂರ್ಣ ಇವತ್ತು ಧೂಳಮಯವಾಗ್ತಾ ಇದೆ. ಇಲ್ಲಿ ನೋಡಿದಾಗ ಇಲ್ಲಿ ಅಂದರೆ ಸಂಪೂರ್ಣವಾಗಿ ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿ ಯಾವ ಮಟ್ಟಿಗೆ ಅಂತಂದರೆ ಒಂದೇ ಒಂದು ರಸ್ತೆಯೂ ಸಹ ಇಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸರಿ ಇಲ್ಲ. ಎಲ್ಲಿ ನೋಡಿದ್ರು ಸಹ ನಮಗೆ ಇಲ್ಲಿ ಅಂದರೆ ತಗ್ಗು ಗುಂಡಿಗಳೇ ಇಲ್ಲಿ ಅಂದರೆ ಕಾಣ ಸಿಗ್ತಾವೆ. ಪ್ರತಿಯೊಂದು ರಸ್ತೆಗೆ ಹೋದರೂ ಸಹ ಇಲ್ಲಿ ಅಂದರೆ ಬೃಹತ್ ಆಕಾರದ ಇಲ್ಲಿ ಹತ್ರ ತಗ್ಗು ಗುಂಡಿಗಳು, ಕೇವಲ ಸಣ್ಣ ತಗ್ಗುಗಳಲ್ಲ. ಇಲ್ಲಿ ನಾನು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಒಬ್ಬರು ಏನಾದರೂ ಬಿದ್ದರೂ ಇಲ್ಲಿ ಅಂದರೆ ಆ ಗುಂಡಿ ಅಷ್ಟು ಅಗಲ ಅಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಆಗುವಂತಹ ಗುಂಡಿಗಳು ಇವತ್ತು ವಾಣಿಜ್ಯ ನಗರಿಯಲ್ಲಿ ಬಾಯಿ ತೆರೆದಿವೆ. ಪ್ರತಿ ವರ್ಷವೂ ಸಹ ಇಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಇಲ್ಲಿ ಅಂತಂದರೆ ಸುಮಾರು 4 ರಿಂದ 5 ಕೋಟಿ ರೂಪಾಯಿನೆಲ್ಲ ಇಲ್ಲಿ ದುಂದು ವೆಚ್ಚ ಮಾಡುತ್ತೆ.
ಮಾಡುತ್ತೆ. ಇಲ್ಲಿ 5 ಕೋಟಿ ರೂಪಾಯಿ ಅಲ್ಲ, ಪ್ರತಿ ವರ್ಷವೂ ಸಹ ಇಲ್ಲಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹಿತ ಇಲ್ಲಿ ಅಂತಾರೆ ವಾಣಿಜ್ಯ ನಗರಿಯನ್ನ ಗುಂಡಿ ಮುಕ್ತನ್ನಾಗಿ ಇಲ್ಲಿವರೆಗೂ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಆಗ್ತಲ್ಲ. ಈ ಸುಪಟ್ಟಂಗೆ ಇಲ್ಲಿ ಜನಪ್ರತಿನಿಧಿಗಳು ಸಹ ಇಲ್ಲಿ ಅಂತಂದ್ರೆ ಮೌನ ವಹಿಸಿದರೆ ಇಲ್ಲಿರುವಂತಹ ಶಾಸಕರಿರ್ಬೋದು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಿರ್ಬೋದು ಇದೇ ತಗ್ಗು ಗುಂಡಿಗಳಿರುವಂತಹ ರಸ್ತೆಯಲ್ಲೇ ಇಲ್ಲಿ ಅಂದ್ರೆ ದಿನನಿತ್ಯವಾಗಿ ಸಂಚಾರವನ್ನ ಮಾಡ್ತಾರೆ. ಸಂಚಾರ ಮಾಡಿದ್ರು ಸಹಿತ ಇಲ್ಲಿ ಅಂದ್ರೆ ಕಣ್ಣಿಗೆ ಕಂಡ್ರು ಸಹ ಇಲ್ಲಿ ಅಂದ್ರೆ ಕಾಣದಂತೆ ಇಲ್ಲಿ ಅಂದ್ರೆ ಪಕ್ಕದಲ್ಲಿ ಹಾಸಿ ಇಲ್ಲಿ ಅಂದ್ರೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ರಸ್ತೆಗೂ ಸಹ ಇಲ್ಲಿ ಅಂದ್ರೆ ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ನಾವು ಇದು ಪ್ರಮುಖವಾಗಿ ನೋಡ್ತಾ ಇರುವಂಥದ್ದು ಹುಬ್ಬಳ್ಳಿಯಿಂದ ಒಂದು ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅದು, ಮತ್ತು ಹುಬ್ಬಳ್ಳಿಯ ನಿಲಿಜನ್ ರಸ್ತೆ ಇರ್ಬೋದು, ಚೆನ್ನಮ್ಮ ರಸ್ತೆ ಇರ್ಬೋದು, ಮತ್ತು ಇನ್ನೊಂದು ಕಡೆ ಅಂತಾರೆ ಅಕ್ಷಯ್ ಪಾರ್ಕ್, ಏನು ಹುಬ್ಬಳ್ಳಿಯ ಪ್ರಮುಖ ಏನು ವಾಣಿಜ್ಯ ಕೇಂದ್ರ ಅಂತ ಏನು ಕರಿತೀವಿ ಹುಬ್ಬಳ್ಳಿ ಅಕ್ಷಯ್ ಪಾರ್ಕ್, ಇಲ್ಲಿಯ ಪರಿಸ್ಥಿತಿಯು ಸಹ ಇಲ್ಲಿ ಅಂದ್ರೆ ಕೇಳುತ್ತಿರುವಂತಹ ಇಲ್ಲಿ ಅಂದ್ರೆ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಪ್ರತಿಯೊಂದು ರಸ್ತೆಗೂ ಇದು ಹುಬ್ಬಳ್ಳಿ ಪರಿಸ್ಥಿತಿ ಆದ್ರೆ ಇನ್ನು ಧಾರವಾಡದಲ್ಲಿಯೂ ಸಹ ಇಲ್ಲಿ ಅಂದ್ರೆ ಇದೇ ರೀತಿಯಾದಂತಹ ತಗ್ಗು ಗುಂಡಿಗಳಿಂದ ಇವತ್ತು ವಾಣಿಜ್ಯ ನಗರಿ ತುಂಬಿ ಇಲ್ಲದ್ರೆ ತುಳುಕ್ತಾ ಇದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಮಹಾನಗರ ಪಾಲಿಕೆಯನ್ನ ಕೇವಲ ಇಲ್ಲಿ ಅಂತಂದ್ರೆ ನಾವಿಲ್ಲಿ ಧೂಳ ಮುಕ್ತ ಮಾಡ್ತೀವಿ, ತಗ್ಗು ಗುಂಡಿಗಳಿಂದ ಮುಕ್ತವನ್ನಾಗಿ ಮಾಡ್ತೀವಿ ಅಂತೇಳಿ ಕೇವಲ ಬಾಯಿ ಮಾತಿನಲ್ಲಿ ಕೊಚ್ಚಿಕೊಳ್ಳೋದನ್ನ ಬಿಟ್ಟು ಇಲ್ಲಿ ಅಂದ್ರೆ ಈ ತಗ್ಗು ಗುಂಡಿಗಳನ್ನ ಮುಚ್ಚುವಂತಹ ಕಾರ್ಯಕ್ಕೆ ಮಹಾನಗರ ಪಾಲಿಕೆ ಮುಂದಾಗಬೇಕು. ಯಾಕಂದ್ರೆ ಪ್ರತಿ ವರ್ಷವೂ ಸಹ ಇಲ್ಲಂದ್ರೆ ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ ನೀವು ತಗ್ಗು ಗುಂಡಿಗಳಿಗೆ ಇಲ್ಲಿದ್ರೆ ಖರ್ಚು ಮಾಡ್ತೀರಿ. ಆದರೆ ತಗ್ಗು ಗುಂಡಿಗಳಿಂದ ಇವತ್ತು ಯಾಕೆ ಇವತ್ತು ವಾಣಿಜ್ಯ ನಗರಿ ಮುಕ್ತ ಆಗಿಲ್ಲ? ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಸಂಪಟ್ಟಿಗೆ ನಿದ್ದೆಗಣ್ಣಿಂದ ಎಚ್ಚೆತ್ತು ವಾಣಿಜ್ಯ ನಗರಿಯನ್ನ ಗುಂಡಿ ಮುಕ್ತ ನಗರವನ್ನಾಗಿ ಮಾಡಲು ಶ್ರಮಿಸಬೇಕು. ಕ್ಯಾಮ್ರಾ ಪರ್ಸನ್ ಬರ್ಜುತೆ ಎಲ್ಲ ಪರ್ಸನಲ್ ಟಿವಿ5 ಹುಬ್ಬಳ್ಳಿ.